Good morning, dear second PUC statistics students. As you know, we have discussed already the particular unit number 2, index numbers. And almost all the concepts of index numbers we completed in our previous discussions. Starting from meaning of index numbers to last concept that was something cost of living index numbers or consumer price index numbers. And everywhere we came to know that it is about calculation of price index numbers, quantity index numbers, value index numbers, then different adequacy for test, then finally ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರ್ಸ್. ಸೊ ಎಲ್ಲ ಕಡೆ ನಾವು ಫಾರ್ಮುಲಾ ಅಪ್ಲೈ ಮಾಡಿದ್ದೇವೆ, ವ್ಯಾಲ್ಯೂಸ್ ಫಾರ್ಮುಲಾದಲ್ಲಿ ಅಪ್ಲೈ ಮಾಡಿದ್ದೇವೆ, ಆಮೇಲೆ ಪರ್ಸೆಂಟೇಜ್ ಅಲ್ಲಿ ರಿಸಲ್ಟ್ ಅನ್ನು ಕೊಟ್ಟಿದ್ದೇವೆ ಇಂಡೆಕ್ಸ್ ನಂಬರ್, ಅದು ಇನ್ಕ್ರೀಸ್ ಆಗಿದ್ದು ಡಿಕ್ರೀಸ್ ಆಗಿದ್ದು ಅಂತ. ಸೊ ಎರಡು ಇಯರ್ ಅನ್ನು ನಾವು ತಗೊಂಡಿದ್ದೇವೆ, ಒಂದು ಬೇಸ್ ಇಯರ್, ಇನ್ನೊಂದು ಕರೆಂಟ್ ಇಯರ್. ಸೊ ಎಲ್ಲ ಪ್ರಾಬ್ಲಮ್ಸ್ ಏನು ಡಿಸ್ಕಸ್ ಮಾಡಿದೆವೋ ಇಡೀ ಮಾಡ್ಯೂಲ್ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ ಇದೆ, ಸೆಕೆಂಡ್ ಮಿಡ್ ಟರ್ಮ್. ಆಲ್ಮೋಸ್ಟ್ ಆಲ್ ದಿ ಕಾನ್ಸೆಪ್ಟ್ಸ್, ಎಲ್ಲ ಟೈಪ್ ಪ್ರಾಬ್ಲಮ್ಸ್ ನಾವೇನು ಡಿಸ್ಕಸ್ ಮಾಡಿದೆವು ಕ್ಲಾಸಲ್ಲಿ ಅವೆಲ್ಲ ಪ್ರಾಬ್ಲಮ್ಸ್ ಆಲ್ಮೋಸ್ಟ್ ಎಕ್ಸಾಮಲ್ಲಿ ಇದೆ. ಸೊ ಹೋಪಿಂಗ್ ದ್ಯಾಟ್ ಮಾಡ್ಯೂಲ್ ಇಸ್ ಕ್ಲಿಯರ್ ಟು ಯು. ಸೊ ಇಂಡೆಕ್ಸ್ ನಂಬರ್ಸ್ ಕಂಪ್ಲೀಟ್ ಆಗಿ ಗೊತ್ತಿದೆ ಅಂತ ತಿಳ್ಕೊಳ್ತೇನೆ. ಸೊ ಇವತ್ತಿನ ಕ್ಲಾಸಲ್ಲಿ ಇನ್ ದಿಸ್ ಪರ್ಟಿಕ್ಯುಲರ್ ಕ್ಲಾಸ್ ವಿ ಸ್ಟಾರ್ಟ್ ಒನ್ ಮೋರ್ ಮಾಡ್ಯೂಲ್, ದಟ್ ಈಸ್ ಯುವರ್ ಫಸ್ಟ್ ಮಾಡ್ಯೂಲ್ ಓನ್ಲಿ, vital statistics. Okay, so unit 1, vital statistics. So I tell you why this is our first module. So as this is our first meeting for this class, I take this as day 1 or lecture 1. Okay, so vital statistics. You can find here two different terms. One is vital, one is statistics. And we have already discussed all the concepts of statistics, starting from meaning, definition, features, advantages, limitations, okay, different tools of statistics in first PUC statistics. Alva? So statistics ಬಗ್ಗೆ ನೀವು ಓದಿದ್ದೀರಾ? ಏನು ಸ್ಟ್ಯಾಟಿಸ್ಟಿಕ್ಸ್ ಅಂದ್ರೆ ಮೀನಿಂಗ್ ಓದಿದ್ದೀರಾ, ಡೆಫಿನೇಷನ್ ಡಿಸ್ಕಸ್ ಮಾಡಿದ್ರಿ, ಫೀಚರ್ಸ್ ಓದಿದ್ರಿ, ಅಡ್ವಾಂಟೇಜಸ್ ಓದಿದ್ರಿ, ಆಮೇಲೆ ಲಿಮಿಟೇಷನ್ಸ್ ಕೂಡ ಓದಿದ್ರಿ. ಸೊ ಒಂದು ಸಿಂಪಲ್ ಆಗಿ ನಾವೇನು ಹೇಳ್ತೀವಿ, ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳಿದ್ರೆ ಅಗ್ರಿಗೇಟ್ ಆಫ್ ಫ್ಯಾಕ್ಟ್ಸ್ ಅಂತ ಹೇಳ್ತೀವಿ. ಸ್ಟ್ಯಾಟಿಸ್ಟಿಕ್ಸ್ ಇಸ್ ನಥಿಂಗ್ ಬಟ್ ಅಗ್ರಿಗೇಟ್ ಆಫ್ ಫ್ಯಾಕ್ಟ್ಸ್. ಸೊ ವಾಟ್ ಎವರ್ ಫ್ಯಾಕ್ಟ್ಸ್ ವಿ ಆರ್ ಕಲೆಕ್ಟಿಂಗ್ ಫ್ರಮ್ ಡಿಫರೆಂಟ್ ಸೋರ್ಸಸ್, ಐದರ್ ಪ್ರೈಮರಿ ಸೋರ್ಸ್ ಆರ್ ಸೆಕೆಂಡರಿ ಸೋರ್ಸಸ್. ಸೊ ವೆನ್ ವಿ ಅಗ್ರಿಗೇಟ್ ಇಟ್ we get some result, so that is nothing but statistics. Okay, aggregate of facts. ಏನು ನಾವು ಫ್ಯಾಕ್ಟ್ಸ್ ಕಲೆಕ್ಟ್ ಮಾಡ್ತೀವೋ ಅದ್ರದ್ದು ಅಗ್ರಿಗೇಟ್ ಏನಿರುತ್ತೋ ಅದನ್ನು ನಾವು ಸ್ಟ್ಯಾಟಿಸ್ಟಿಕ್ಸ್ ಅಂತ ಸಿಂಪಲ್ ಆಗಿ ಹೇಳ್ತೇವೆ. ಸ್ಟ್ಯಾಟಿಸ್ಟಿಕ್ಸ್ ಇಟ್ ಇಸ್ ನಥಿಂಗ್ ಬಟ್ ನ್ಯೂಮರಿಕಲಿ ಎಕ್ಸ್ಪ್ರೆಸ್ಡ್ ಡೇಟಾ ಅಂತ ಹೇಳ್ತಾರೆ. ಕರೆಕ್ಟ್, ನ್ಯೂಮರಿಕಲಿ ಎಕ್ಸ್ಪ್ರೆಸ್ಡ್ ಡೇಟಾ ಅಂದ್ರೆ ಇನ್ ನಂಬರ್ಸ್, ನಾಟ್ ಆಲ್ಫಾಬೆಟಿಕಲಿ or some other code words. Okay, so expressed numerically ಅಂದ್ರೆ ನಂಬರ್ಸ್ ಅಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ಸೊ ಎಲ್ಲ ಸ್ಟ್ಯಾಟಿಸ್ಟಿಕ್ಸ್ ಟೂಲ್ ಅಪ್ಲೈ ಮಾಡುವಾಗ ಗೊತ್ತಾಗುತ್ತೆ ನಮಗೆ, ಎಲ್ಲವನ್ನು ಕೂಡ ನಾವು ನಂಬರ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೇವೆ. ಸೊ ಅದು ಇನ್ನೊಂದು ಕಾಮನ್ ಮೀನಿಂಗ್ ಯಾವ್ದ್ರದ್ದು, ಸ್ಟ್ಯಾಟಿಸ್ಟಿಕ್ಸ್ ಇದು. ಸೊ ಸ್ಟ್ಯಾಟಿಸ್ಟಿಕ್ಸ್ ಇಸ್ ನಥಿಂಗ್ ಬಟ್ ದಿ ಡೇಟಾ ವಿಚ್ ಆರ್ ಎಕ್ಸ್ಪ್ರೆಸ್ಡ್ ನ್ಯೂಮರಿಕಲಿ. ಬಟ್ ಹಿಯರ್ ವಾಟ್ ಈಸ್ ದಿಸ್ ವೈಟಲ್? So one concept is clear. Statistics ಅನ್ನೋದು ನಮಗೆ ಗೊತ್ತಾಯ್ತು. Vital ಅಂತ ಹೇಳಿದ್ರೆ important, absolutely important. Absolutely important means without which you cannot think of. Without which you cannot think of. Okay? So ಅಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತೇವೆ. ಕೆಲವೊಮ್ಮೆ ನಾವು ಹೇಳ್ತೇವೆ ಯಾವ್ದಾದ್ರು ಒಂದು ಸಿಚುವೇಶನ್ ಅಲ್ಲಿ ಅದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು, ಹಣ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು, ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್. Time is vital, time is very important. We know the value of time, correct? So now time the value ಗೊತ್ತಿದೆ, ಎಷ್ಟು ಇಂಪಾರ್ಟೆಂಟ್ ಅಂತ.
ಸೊ ಇವತ್ತು ನಾವು ಏನು ಮಾಡೋದು ಬೇಡ, ಸುಮ್ಮನೆ ಒಂದು ದಿವಸ ಕಳೆದು ಬಿಡೋಣ ಅಂತ ಹೇಳಿದ್ರೆ ನಾಳೆ ಅದು ಮತ್ತೆ ಪುನಃ ಸಿಗೋದಿಲ್ಲ, ವಾಪಸ್ ಬರೋದಿಲ್ಲ. ಓಕೆ, ಸೊ ದ್ಯಾಟ್ ಈಸ್ ವಾಟ್ ಅಬ್ಸಲ್ಯೂಟ್ಲಿ ಇಂಪಾರ್ಟೆಂಟ್. ಅದಕ್ಕೆ ನಾವು ವೈಟಲ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನು ವೈಟಲ್? ಸಿ, ಯು ಟೇಕ್ ದಿ ಪರ್ಟಿಕ್ಯುಲರ್ ಗ್ಲೋಬ್ ಆರ್ ದಿ ವರ್ಲ್ಡ್ ಆಸ್ ಅ ಹೋಲ್. The population of the world is very much important rather than other elements. The population of the world is very important rather than other elements. ನೀವು ಒಂದು ಜಗತ್ತಂತ ತಗೊಂಡಾಗ ಅದು ನಮ್ಮ ದೇಶ ಇರ್ಬೋದು ಅಥವಾ ಇಡೀ ಜಗತ್ತಿರ್ಬೋದು, ಒಂದು ಜಗತ್ತನ್ನು ತಗೊಂಡಾಗ ಆ ಜಗತ್ತಲ್ಲಿರೋ ಪಾಪ್ಯುಲೇಷನ್ ಅಂತ ನಾವೇನು ಹೇಳ್ತೇವೆ, ಪಬ್ಲಿಕ್ ಅಂತ ನಾವೇನು ಹೇಳ್ತೀವೋ ಅದು ತುಂಬಾ ಇಂಪಾರ್ಟೆಂಟ್. ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಾವು ಅದನ್ನು ವೈಟಲ್ ಅಂತ ಹೇಳ್ತೇವೆ. ಯಾಕೆ ಇಂಪಾರ್ಟೆಂಟ್ ಹೇಳಿ? ಒಂದು ದೇಶನ ನಾವು ಗುರುತಿಸೋದು ಅಥವಾ ಜಗತ್ತನ್ನು ನಾವು ಗುರುತಿಸೋದು ಬರೀ ಜೋಗ್ರಫಿಕಲ್ ಏರಿಯಾ ಇಂದ ಅಷ್ಟೇ ಅಲ್ಲ, ಅಥವಾ ಬೇರೆ ಏನು ಫ್ಯಾಕ್ಟರ್ಸ್ ಇಂದ ಅಲ್ಲ, ಬಟ್ ಅಲ್ಟಿಮೇಟ್ಲಿ ವಿ ಫೋಕಸ್ ಆನ್ ದಿ ಪಬ್ಲಿಕ್ ಪಾಪ್ಯುಲೇಷನ್. ಸೊ ಅಲ್ಲಿ ಏನು ಜನ ಇದ್ದಾರೆ, ಎಷ್ಟು ಜನ ಇದ್ದಾರೆ, ಏನೇನು ಮಾಡ್ತಾರೆ, ಯಾವ್ಯಾವ ಕೆಲಸ ಮಾಡ್ತಾರೆ, ಅವ್ರ ಇಕಾನಮಿ ಹೇಗಿದೆ, ಇವೆಲ್ಲ ಡಿಸೈಡ್ ಆಗೋದು ಯಾವುದರಿಂದ? ಅಲ್ಲಿರೋ ಪಾಪ್ಯುಲೇಷನ್ ಇಂದ. ಆ ಪಾಪ್ಯುಲೇಷನ್ ಇದ್ದಾಗ ಕೆಲವೊಮ್ಮೆ ಪಾಪ್ಯುಲೇಷನ್ ಅಲ್ಲಿ ಕೆಲವೊಂದು ಇವೆಂಟ್ಸ್ ಗಳಾಗುತ್ತೆ. ಓಕೆ, ಕೆಲವೊಂದು ವೈಟಲ್ ಇವೆಂಟ್ಸ್ ಗಳಾಗುತ್ತೆ. ಏನು ಆ ವೈಟಲ್ ಇವೆಂಟ್ಸ್? ವಾಟ್ ಆರ್ ಆಲ್ ದೋಸ್ ವೈಟಲ್ ಇವೆಂಟ್ಸ್ that are taking place in the population? So ಇದನ್ನ ನಾನೊಂದು ಟೋಟಲ್ ಪಾಪ್ಯುಲೇಷನ್ ಅಂತ ತಗೊಂಡ್ಬಿಟ್ರೆ, ಓಕೆ, ಸೊ ಈ ಗ್ಲೋಬಲಿ ಟೋಟಲ್ ಪಾಪ್ಯುಲೇಷನ್ ಇದೆ. ಈ ಪಾಪ್ಯುಲೇಷನ್ ಅಲ್ಲಿ ಕೆಲವೊಂದು ವೈಟಲ್ ಇವೆಂಟ್ಗಳಾಗುತ್ತೆ. ವೈಟಲ್ ಇವೆಂಟ್ಸ್. ಸೊ ಒಂದೆರಡು ಎಕ್ಸಾಂಪಲ್ ನಾನು ಕೊಡ್ತೇನೆ. ವೈಟಲ್ ಇವೆಂಟ್ಸ್ ಏನೇನಾಗುತ್ತೆ? ಸೊ ಬರ್ತ್ ಆಗುತ್ತೆ ಇಲ್ಲಿ, ಓಕೆ, ಡೆತ್ ಆಗುತ್ತೆ ಅಲ್ವಾ? ಬರ್ತ್ ಆಗುತ್ತೆ, ಡೆತ್ ಆಗುತ್ತೆ, ಮತ್ತೆ ಬೇರೆ ಬೇರೆ ಸಾಕಷ್ಟು ಇವೆಂಟ್ಗಳಾಗುತ್ತೆ. ಎಲ್ಲಿ? ಪಾಪ್ಯುಲೇಷನ್ ಅಲ್ಲಿ. ಸೊ ಈ ಇವೆಂಟ್ಗಳನ್ನು ನಾವು ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು? ನಂಬರ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. ಎಷ್ಟು ಬರ್ತ್ ಆಯಿತು, ಎಷ್ಟು ಡೆತ್ ಆಯಿತು, ಬೇರೆ ಏನಾದರೂ ಇನ್ಸಿಡೆಂಟ್ಸ್ ಏನಾಗಿದೆ, ಇವೆಲ್ಲವನ್ನು ಕೂಡ ನಾನು ಬರೀ ಬಾಯಲ್ಲಿ ಹೇಳಿದ್ರೆ ಕಷ್ಟ ಆಗುತ್ತೆ, ಬರೀ ಓರಲ್ ಆಗಿ ಹೇಳಿದ್ರೆ ಕಷ್ಟ ಆಗುತ್ತೆ. ಸೊ ಅವಾಗ ಏನ್ ಮಾಡ್ಬೇಕಾಗತ್ತೆ? ಅದನ್ನ ನಂಬರ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕಾಗುತ್ತೆ. ಸೊ ನಂಬರ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕಂತ ಹೇಳಿದ್ರೆ ನಮಗೆ ಸ್ಟ್ಯಾಟಿಸ್ಟಿಕಲ್ ಟೂಲ್ ಬೇಕು. ಸೊ ಯಾವ ಸ್ಟ್ಯಾಟಿಸ್ಟಿಕಲ್ ಟೂಲ್ ಅಪ್ಲೈ ಮಾಡ್ತೀವೋ, ಯಾವ ಪಾಪ್ಯುಲೇಷನ್ ಬಗ್ಗೆ ನಾವು ಇಂಪಾರ್ಟೆಂಟ್ ಇವೆಂಟ್ ಅನ್ನು ಸ್ಟಡಿ ಮಾಡ್ತೀವೋ ಅದನ್ನೇ ನಾವು ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳ್ತೇವೆ. ಓಕೆ, ಸೊ ಒಟ್ಟಾರೆಯಾಗಿ ನಾವು ಹೇಳ್ಬೇಕಂತ ಹೇಳಿದ್ರೆ ಈ ಟೋಟಲ್ ಪಾಪ್ಯುಲೇಷನ್ ಅಲ್ಲಿ, ಅದು ನಮ್ಮ ದೇಶದಿರ್ಬೋದು ಇಲ್ಲ ಜಗತ್ತಿದಿರ್ಬೋದು, it is of our domestic country or it is of the world, the vital events like the birth, death or some other important events that are occurring in that total population, that is nothing but vital statistics. ಒಂದು ಹ್ಯೂಮನ್ ಪಾಪ್ಯುಲೇಷನ್ ಅಲ್ಲಿ ಏನೇನು ಇಂಪಾರ್ಟೆಂಟ್ ಇವೆಂಟ್ ಆಗುತ್ತೋ ಅದನ್ನು ನಾವು ಸ್ಟಡಿ ಮಾಡೋದಕ್ಕೆ ಏನ್ ಹೇಳ್ತೇವೆ? ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳ್ತೇವೆ. ಇದು ನೀವು ನಿಮ್ಮ ಮನೆಯಲ್ಲೇ ಎಕ್ಸಾಂಪಲ್ ತಗೋಬಹುದು. ಸೊ ನಿಮ್ಮ ಮನೆಯಲ್ಲಿ ನೀವು 10 ಜನ ಇದ್ದೀರಾ. ಸೊ 10 ಜನ ಇದ್ದೀರಾ ಅಂತ ಹೇಳಿದ್ರೆ ನಿಮ್ದು ಒಂದು ಟೋಟಲ್ ಪಾಪ್ಯುಲೇಷನ್, ಒಂದು ಫ್ಯಾಮಿಲಿದು ಪಾಪ್ಯುಲೇಷನ್ 10 ಜನ. ಸೊ ಅಲ್ಲಿ ಏನೇನು ಇವೆಂಟ್ ಆಗುತ್ತೆ, ಇಂಪಾರ್ಟೆಂಟ್ ಇವೆಂಟ್ಗಳಾಗುತ್ತೋ ಅವೆಲ್ಲವನ್ನು ನಾವು ವೈಟಲ್ ಇವೆಂಟ್ಸ್ ಅಂತ ಹೇಳ್ತೇವೆ. ಅದೇ ರೀತಿಯಾಗಿ ಒಂದು ದೇಶದಲ್ಲಿ ಇರ್ಬೋದು, ಒಂದು ಜಗತ್ತಿನಲ್ಲಿ ಇರ್ಬೋದು, ಒಟ್ಟಾರೆ ಪಾಪ್ಯುಲೇಷನ್ ಅಲ್ಲಿ ಏನೇನು ಇವೆಂಟ್ ಆಗುತ್ತೋ, ಚೇಂಜಸ್ ಆಗುತ್ತೋ ಅವೆಲ್ಲವನ್ನು ಒಟ್ಟಾರೆಯಾಗಿ ನಾವು ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಕರೀತೀವಿ. ಓಕೆ, ಸೊ ದ್ಯಾಟ್ ಇಸ್ ಕಾಲ್ಡ್ ಆಸ್ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್. ಸೊ ಈ ಮೀನಿಂಗ್ ನಾವು ನೋಡ್ತಾ ಹೋಗೋಣ. ನಾನು ಬರೀತಾ ಹೋಗ್ತೇನೆ ಬೋರ್ಡ್ ಅಲ್ಲಿ. ಓಕೆ, ಫಸ್ಟ್ we take the human population, that is one by one I write the study of or the statistical study, okay, not study of, because we are dealing with the statistics. The statistical study of human population, human
population. This is called as demography. Correct? The statistical study of human population is called as demography because we are living in a demographic country. So ಒಟ್ಟಾರೆಯಾಗಿ ನಾವು ಹ್ಯೂಮನ್ ಪಾಪ್ಯುಲೇಷನ್ ಬಗ್ಗೆ ಏನು ಸ್ಟಡಿ ಮಾಡ್ತೀವೋ ಸ್ಟ್ಯಾಟಿಸ್ಟಿಕಲ್ ಸ್ಟಡಿ ಅದನ್ನು ನಾವು ಡೆಮೋಗ್ರಫಿ ಅಂತ ಕರೀತೀವಿ. ಓಕೆ, ಸೊ ಆಮೇಲೆ ನೋಡೋಣ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಅಂದ್ರೆ ಇದರಲ್ಲಿ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ is a branch of statistics, okay, branch of statistics which deals with the event of, as we discussed earlier, which deals with, okay, the events of human population. Okay, already ನಾವು ಡಿಸ್ಕಸ್ ಮಾಡಿದ್ದೇವೆ ಹ್ಯೂಮನ್ ಪಾಪ್ಯುಲೇಷನ್ ಅಲ್ಲಿ ಏನು ವೈಟಲ್ ಇವೆಂಟ್ಸ್ ಆಗುತ್ತೋ ಅದನ್ನ ಸ್ಟಡಿ ಮಾಡೋದಕ್ಕೆ ನಾವು ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳ್ತೇವೆ. So that's what they have given. Vital statistics is a branch of statistics which deals with the events of human population. So whatever events are there in human population that we study, that is called as vital statistics. Then one more meaning we take. The numerical records. It is also the numerical records. The numerical records pertaining to events. Pertaining to events. Pertaining to events. Connected with the study of human population. So altogether we are focusing on human population. So what are all those vital events? Example, okay, birth, death, sickness, divorce, okay, marriages, etc. Correct? So in a human population you can find all these vital events. Births are there. Normally we give all these picture in numerical data, in the numerical form, alva. So birth rate namdu hegide numerical data ಕೊಡ್ತೇವೆ. ಡೆತ್ ರೇಟ್ ಹೇಗಿದೆ ನಮ್ಮ ದೇಶದ್ದು ಇನ್ನೊಂದು ದೇಶದ ಜೊತೆ ಕಂಪೇರ್ ಮಾಡಬಹುದು, ಅಥವಾ ಒಂದು ರಾಜ್ಯದ ಬರ್ತ್ ರೇಟ್ ಡೆತ್ ರೇಟ್ ಅನ್ನ ಇನ್ನೊಂದು ರಾಜ್ಯದ ಜೊತೆ ಕಂಪೇರ್ ಮಾಡೋದಿರಬಹುದು, ಅಥವಾ ಒಂದು ಸಿಟಿಯ ಬರ್ತ್ ರೇಟ್ ಡೆತ್ ರೇಟ್ ಅನ್ನ ಇನ್ನೊಂದು ಸಿಟಿಯ ಬರ್ತ್ ರೇಟ್ ಡೆತ್ ರೇಟ್ ಜೊತೆ ಕಂಪೇರ್ ಮಾಡೋದಿರಬಹುದು. ಅದು ವೈಟಲ್ ಇವೆಂಟ್ಸ್. ಸಿಕ್ನೆಸ್, ಕರೆಕ್ಟ್? ಸೊ ಹ್ಯೂಮನ್ ಪಾಪ್ಯುಲೇಷನ್ ಮೀನ್ಸ್ ಆಲ್ ದೀಸ್ ಥಿಂಗ್ಸ್ ಆರ್ ದಿ ವೈಟಲ್ ಇವೆಂಟ್ಸ್. Births you find, deaths you are finding, sickness will be there. ನಾವಿರ್ಬೋದು, ನೀವು ಇರ್ಬೋದು, ನಾವೆಲ್ಲರೂ ಕೂಡ ಹ್ಯೂಮನ್ ಪಾಪ್ಯುಲೇಷನ್ ಅಲ್ಲೇ ಬಂದ್ವಿ. ಸೊ ಅಲ್ಲಿ ಸಿಕ್ನೆಸ್ ಆಗುತ್ತೆ, ಆಮೇಲೆ ಮ್ಯಾರೇಜಸ್ ಇರುತ್ತೆ, ವೈಟಲ್ ಇವೆಂಟ್, ಡಿವೋರ್ಸ್ ಆಗುತ್ತೆ, ದಟ್ ಇಸ್ ಆಲ್ಸೋ ವೈಟಲ್ ಇವೆಂಟ್. ಓಕೆ, ಇವೆಲ್ಲ ಟೋಟಲ್ ಆಗಿ ಹ್ಯೂಮನ್ ಪಾಪ್ಯುಲೇಷನ್ ಅಲ್ಲಿ ಆಗುತ್ತದೆ. ಇವೆಲ್ಲವನ್ನು ನಾವು ಸ್ಟ್ಯಾಟಿಸ್ಟಿಕಲ್ ಟೂಲ್ ಅಪ್ಲೈ ಮಾಡಿ ಏನು ಎಕ್ಸ್ಪ್ರೆಸ್ ಮಾಡ್ತೀವೋ, ಇವೆಲ್ಲವನ್ನು ನಾವು ಹೇಗೆ ಸ್ಟ್ಯಾಟಿಸ್ಟಿಕಲ್ ಆಗಿ ಸ್ಟಡಿ ಮಾಡ್ತೀವೋ ಅದನ್ನು ನಾವು ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಕರಿತೀವಿ.
Okay, so in simple we can say that these two are the simple meaning. If they give for 1 or 2 marks the meaning of vital statistics, you can write any of these one. ಇದೆರಡರಲ್ಲಿ ಯಾವ್ದಾದ್ರು ಒಂದು ಮೀನಿಂಗ್ ಬರೀಬಹುದು. 1 ಮಾರ್ಕಿಗೆ ಅಥವಾ 2 ಮಾರ್ಕ್ಸ್ಗೆ ಕೇಳಿದಾಗ. So vital statistics is a branch of statistics which deals with the events of human population. You notebook allo ಬರ್ಕೋಬಹುದು. The numerical records pertaining to events connected with the study of human population. The numerical records pertaining to events. All these are numerical records. Statistics itself is a numerical record. We have to express in numbers, not in other measures. Okay? So a numbers alli express ಮಾಡೋದ್ರಿಂದ ನಮಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. Okay? So definition ನೋಡೋಣ. Hoping that this is clear to you, concept is clear to you. We take definition. So ಇಲ್ಲಿ ಒಂದು ಡೆಫಿನೇಷನ್ ಬರೆಸ್ತೇನೆ. ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ ಡೆಫಿನೇಷನ್, ಅದನ್ನು ಕೂಡ ನೀವು ನೋಡ್ಕೋಬಹುದು. ಓಕೆ, ಸೊ ವಿ ಟೇಕ್ ದಿ ಡೆಫಿನೇಷನ್. ಎನಿಹೌ meaning definition most common thing you find, but definition somewhat the individual's opinion ಅಲ್ವಾ. ಯಾರು ಎಕ್ಸ್ಪರ್ಟ್ ಇರ್ತಾರೆ ಅವರು ಒಪಿನಿಯನ್ ಕೊಡ್ತಾರೆ, ಅದು ಡೆಫಿನೇಷನ್. ಸೊ ಮೀನಿಂಗ್ ಅನ್ನು ನಾವು ಜನರಲ್ ಆಗಿ ಬರೀತೇವೆ. So next we take definition of vital statistics. Okay, so one fellow has given B. Benjamin. B. Benjamin. He defines that vital statistics are conventionally vital statistics are conventionally numerical records of okay, births, numerical records of marriages, births, sickness, marriages, births, sickness and deaths. By which the health and growth of a community may be studied. By which, exactly true, by which the health and growth, okay, hoping that it is visible to you, growth of a community may be studied. Okay, so this is one more thing. What definition given by the expert Benjamin B. Benjamin? He says that, of course, ಈ ಡೆಫಿನೇಷನ್ ನಾವೇನು ನೋಡ್ತೇವೆ ಅಂತ ಹೇಳಿದ್ರೆ, ನಾವೇನು ಮೀನಿಂಗ್ ಮತ್ತೆ ಎಕ್ಸಾಂಪಲ್ಸ್ ತಗೊಂಡಿದ್ದೇವೆ ಸಪರೇಟ್ ಆಗಿ, ಎರಡನ್ನು ಕಂಬೈನ್ ಮಾಡಿ ಅವರು ಒಂದು ಡೆಫಿನೇಷನ್ ಕೊಟ್ಟಿದ್ದಾರೆ. ಸೊ ಡೆಫಿನೇಷನ್ ನೋಡಿದ್ರೆ ಗೊತ್ತಾಗುತ್ತೆ ಅಲ್ವಾ. ಸೊ ವಾಟ್ ಮೀನಿಂಗ್ ವಿ ಹ್ಯಾವ್ ಟೇಕನ್, ಎಕ್ಸಾಂಪಲ್ಸ್, ಆಲ್ ದೀಸ್ ಆರ್ ಕಂಬೈನ್ಡ್ and he has given the definition which totally clarifies the meaning of vital statistics or the concept of vital statistics alba. So vital statistics are conventionally numerical records of, conventionally means it is not a new concept, that's what his meaning. It is not a new concept, it was already there during the earlier emperor periods, king rule.
Okay, so that's what it is called as. Of course, you know the birth of statistics. Okay, so conventionally numerical records. Statistics is always expressed numerically. That's what this word is common in the meaning of or definition of statistics. Numerical records of marriages. The marriages that are taking place in the population, that is to be recorded. The births that are taking place in the population, that is to be recorded, because we want to know the total population. ನೀವು ನಮ್ಮ ದೇಶದ ಜನಸಂಖ್ಯೆ 130 ಕೋಟಿ ಅಂತ ಹೇಳ್ತೀರಾ ಅಂತ ಹೇಳಿದ್ರೆ 130 ಕೋಟಿ ಹೇಗಾಯಿತು? ಸೊ ಅದು ನಾವು ಬರ್ಡ್ಸ್ ಸರ್ವೆ ಮಾಡ್ತೇವೆ. ಸರ್ವೆ ಮಾಡುವಾಗ ಗೊತ್ತಿದೆ ನಿಮಗೆ, ನಾವು ಹುಟ್ಟಿದ ತಕ್ಷಣ ನಮ್ಮ ಡೇಟ್ ಆಫ್ ಬರ್ತ್ ಅನ್ನ ಮುನ್ಸಿಪಾಲಿಟಿ ಆಫೀಸ್ ಆರ್ ಗವರ್ಮೆಂಟ್ ಹಾಸ್ಪಿಟಲ್ ವಿ ರೆಕಾರ್ಡ್, ಅಲ್ಲಿ ರೆಕಾರ್ಡ್ ಮಾಡ್ತೇವೆ ಅಲ್ವಾ? ಒಂದು ಬರ್ತ್ ಸರ್ಟಿಫಿಕೇಟ್ ಮಾಡಿಸ್ತೇವೆ. ಡೆತ್ ಆದರೂ ಕೂಡ ಒಂದು ಡೆತ್ ಸರ್ಟಿಫಿಕೇಟ್ ಮಾಡಿಸ್ತೇವೆ. ಮ್ಯಾರೇಜಸ್ ಆದರೆ ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡಿಸ್ತೀವಿ. ಇವೆಲ್ಲ ಯಾಕೆ ಮಾಡಿಸೋದು ಅಂತ ಹೇಳಿದ್ರೆ ಆಲ್ ದೀಸ್ ವಿಲ್ ಬಿ ನ್ಯೂಮರಿಕಲಿ ಎಕ್ಸ್ಪ್ರೆಸ್. ಇವೆಲ್ಲ ನ್ಯೂಮರಿಕಲ್ ರೆಕಾರ್ಡ್ಸ್, ಒಂದು ಹ್ಯೂಮನ್ ಪಾಪ್ಯುಲೇಷನ್ ಅಲ್ಲಿ ಆಗುವಂತ ವೈಟಲ್ ಇವೆಂಟ್ಗಳ ರೆಕಾರ್ಡ್ಸ್. ಸೊ ರೆಕಾರ್ಡ್ಸ್ ಆಫ್ ಮ್ಯಾರೇಜಸ್, ಬರ್ತ್ಸ್, ಸಿಕ್ನೆಸ್ ಅಂಡ್ ಡೆತ್ಸ್ ಇವೆಲ್ಲವನ್ನು ನಾವು ನ್ಯೂಮರಿಕಲ್ ಆಗಿ ರೆಕಾರ್ಡ್ ಮಾಡ್ತೇವೆ. ಯಾಕೆ ರೆಕಾರ್ಡ್ ಮಾಡ್ತೇವೆ? ಬೈ ವಿಚ್ the health and growth of a community may be studied. 100% we can study the health and growth of a community. Here community is not confined to any religion. Here community means the population. Okay, so ಇದರಿಂದ ನಮಗೆ ಏನು ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ಒಂದು ದೇಶದ್ದಿರ್ಬೋದು ಅಥವಾ ಜಗತ್ತಿಂದಿರ್ಬೋದು, ನಾವು ಒಂದು ಡೆತ್ಸ್ ಅನ್ನ, ಬರ್ತ್ಸ್ ಅನ್ನ, ಸಿಕ್ನೆಸ್ ಅನ್ನ, ಮ್ಯಾರೇಜ್ ಇರ್ಬೋದು, ಡಿವೋರ್ಸ್ ಇರ್ಬೋದು, ಇವೆಲ್ಲವನ್ನು ನ್ಯೂಮರಿಕಲ್ ಆಗಿ ರೆಕಾರ್ಡ್ ಮಾಡಿದಾಗ ಆ ದೇಶದಲ್ಲಿ ಒಟ್ಟಾರೆ ಏನು ಜನಸಂಖ್ಯೆ ಇರುತ್ತೋ ಅಲ್ಲಿ ಆಗಿರುವಂತ ಚೇಂಜಸ್, ಅದು ಹೆಲ್ತ್ ಅಂಡ್ ಗ್ರೋತ್, ಅದನ್ನು ಕೂಡ ಸ್ಟಡಿ ಮಾಡಬಹುದು. ಯಾಕಂತ ಹೇಳಿದ್ರೆ ನಾನು ಲಾಸ್ಟ್ ಕ್ಲಾಸಸ್ ಅಲ್ಲಿ ಹೇಳ್ತೇನೆ, ಒಂದು ಇಕಾನಮಿ ಅಂತ ಹೇಳಿದ್ರೆ ಇಕಾನಮಿಯಲ್ಲಿ ಇಂಪಾರ್ಟೆಂಟ್ ಆಗಿರೋದು ಪಬ್ಲಿಕ್. ಪಬ್ಲಿಕ್ ಯಾವ ಹೇಳಿ? ಪಾಪ್ಯುಲೇಷನ್. ಅದಕ್ಕೆ ಗವರ್ಮೆಂಟ್ ಏನೇ ಮಾಡಿದ್ರು ಕೂಡ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ they take into consideration, they give more importance to the public ಅಲ್ವಾ? ಸೊ ಬೇರೆ ಯಾವುದೋ ಪ್ರಾಣಿ ಪಕ್ಷಿಗಳಿಗೆ ಇಂಪಾರ್ಟೆನ್ಸ್ ಕೊಡೋದಿಲ್ಲ ಅಂತಲ್ಲ, ಬಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮಾಡುವಾಗ ಒಂದು ಎಕಾನಮಿಯಲ್ಲಿ ಫಸ್ಟ್ ಪ್ರಿಫರೆನ್ಸ್ ಕೊಡೋದು ಪಬ್ಲಿಕ್. ಓಕೆ, ಬಿಕಾಸ್ ದೇ ಆರ್ ಇಂಪಾರ್ಟೆಂಟ್, ಬಿಕಾಸ್ ಆಫ್ ದಮ್ ಓನ್ಲಿ ವಿ ಆರ್ ಇನ್ ದಿ ಪರ್ಟಿಕ್ಯುಲರ್ ಎಕಾನಮಿ. ಪಬ್ಲಿಕ್ ನಾವು ಇರೋದ್ರಿಂದ ಒಂದು ಪಾಪ್ಯುಲೇಷನ್ ಇದೆ, ಒಂದು ಕಂಟ್ರಿ ಇದೆ, ಒಂದು ಇಕಾನಮಿ ಇದೆ. ಸೊ ನಾವೇ ಇಲ್ಲ ಅಂತ ಹೇಳಿದ್ರೆ, ಪಬ್ಲಿಕ್ ಇಲ್ಲ, ಪಾಪ್ಯುಲೇಷನ್ ಇಲ್ಲ ಅಂತ ಹೇಳಿದ್ರೆ, ಯು ಕ್ಯಾನಾಟ್ ಥಿಂಕ್ ಆಫ್ ಅ ಕಂಟ್ರಿ, ಯು ಕ್ಯಾನಾಟ್ ಥಿಂಕ್ ಆಫ್ ದಿ ಇಕಾನಮಿ. ಓಕೆ, ಸೊ ಇದು ಒಂದು ಡೆಫಿನೇಷನ್. ಈಗ ಕ್ವಶನ್ ಬರೋದು ಏನು ಅಂತ ಹೇಳಿದ್ರೆ, ಸರ್ ನೀವು ಇಷ್ಟೆಲ್ಲ ಹೇಳಿದ್ರಿ, ಬರ್ತ್ ಬಗ್ಗೆ, ಡೆತ್ ಬಗ್ಗೆ, ಆಮೇಲೆ ಸಿಕ್ನೆಸ್ ಬಗ್ಗೆ, ಆಮೇಲೆ ಡಿವೋರ್ಸ್ ಬಗ್ಗೆ, ಮ್ಯಾರೇಜ್ ಬಗ್ಗೆ, ನಾವೇನು ನ್ಯೂಮರಿಕಲ್ ಡೇಟಾ ಕಲೆಕ್ಟ್ ಮಾಡ್ತೇವೋ, ಎಕ್ಸ್ಪ್ರೆಸ್ ಮಾಡ್ತೇವೋ, ಅದು ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಅಂತ. ಹಾಗೆ ಇದನ್ನ ಕಲೆಕ್ಟ್ ಮಾಡೋದು ಹೇಗೆ? ಹೌ ಟು ಕಲೆಕ್ಟ್ ಆಲ್ ದೀಸ್ ರೆಕಾರ್ಡ್ಸ್ ಅಲ್ವಾ? ಹೌ ಟು ಕಲೆಕ್ಟ್ ಆಲ್ ದೀಸ್ ರೆಕಾರ್ಡ್ಸ್. ಸೊ ವಿ ಹ್ಯಾವ್ ನೆಕ್ಸ್ಟ್ ಕಾನ್ಸೆಪ್ಟ್, ಮೆಥಡ್ಸ್ ಆಫ್ obtaining. ಮೆಥಡ್ಸ್ ಆಫ್ obtaining. ಯಾಕಂದ್ರೆ ಸುಮ್ಮನೆ ಕೊಡೋದಿಲ್ಲ, ಯಾರು ಡೇಟಾ ಕೊಡೋದಿಲ್ಲ, ಅದಕ್ಕೊಂದು ಲೀಗಲ್ ಪ್ರೊಸೀಜರ್ ಇರುತ್ತೆ ಅಂಡ್ ಗವರ್ಮೆಂಟ್ ಟೇಕ್ಸ್ ಕೇರ್ ಆಫ್ ಆಲ್ ದೋಸ್ ಥಿಂಗ್ಸ್. ಓಕೆ, ಮೆಥಡ್ಸ್ ಆಫ್ obtaining vital statistics. Methods of obtaining vital statistics. So there are mainly two methods. Registration method, already ನಮಗೆ ಗೊತ್ತಿದೆ ಎರಡು ಮೆಥಡ್. Registration method, then we have number 2, census enumeration method. Census enumeration method. So registration method, you know that registration method, we keep the records
we keep the records, register of birth, death, okay, sickness, marriages, divorce. We record all these things in the particular register, and government authority takes care of this. Government authority like your municipality office, panchayat office, okay, or corporation office, okay. So municipality office, panchayat offices, corporation offices, they maintain all these records, registration method. ಸೊ ಅದಕ್ಕೆ ನಾನು ಅವಾಗ ಎಕ್ಸಾಂಪಲ್ ಕೊಟ್ಟಿದ್ದು, ನಮ್ಮ ಬರ್ತ್ ಆದ ತಕ್ಷಣ ನೀವು ಪೇರೆಂಟ್ ಕೇಳಿದ್ರೆ ಗೊತ್ತಾಗುತ್ತೆ. ಸೊ ನಾವು ಯಾವಾಗ ನಮ್ಮ ಬರ್ತ್ ಆಗುತ್ತೋ ಅವಾಗ ಒಂದು ಬರ್ತ್ ಸರ್ಟಿಫಿಕೇಟ್ ಮಾಡಿಸ್ಬೇಕಾಗುತ್ತೆ. ಸೊ ನಾವು ಗವರ್ಮೆಂಟ್ ಹಾಸ್ಪಿಟಲ್ಗೂ ಅಥವಾ ಪಂಚಾಯತಿಗೂ ಅಥವಾ ಮುನ್ಸಿಪಲ್ ಕಾರ್ಪೊರೇಷನ್ಗೂ ಹೋಗಿ ನಮ್ಮ ಡೇಟ್ ಆಫ್ ಬರ್ತ್ ಮತ್ತೆ ಅಡ್ರೆಸ್, ಫಾದರ್ ನೇಮ್, ಮದರ್ ನೇಮ್ ಎಲ್ಲವನ್ನು ಕೊಟ್ಟು ಬರ್ತೇವೆ. ಸೊ ಅವರು ನಮ್ಗೆ ಒಂದು ಬರ್ತ್ ಸರ್ಟಿಫಿಕೇಟ್ ಮಾಡಿ ಕೊಡ್ತಾರೆ. ಸೊ ನಾವು ಬರ್ತ್ ಆಗಿದ್ದು ಅಲ್ಲಿ ರೆಕಾರ್ಡ್ ಆಗಿದೆ. ಅದೇ ರೀತಿ ಯಾರಾದರೂ ಡೆತ್ ಆಗಿದ್ರೆ ಅದನ್ನು ಕೂಡ ನಾವು ಅಲ್ಲಿ ರೆಕಾರ್ಡ್ ಮಾಡಿಸ್ತೇವೆ. ಓಕೆ, ಅಂದ್ರೆ ಈ ಎಲ್ಲ ಗವರ್ಮೆಂಟ್ ಅಥಾರಿಟಿಗಳು ಏನಿರುತ್ತೋ, ಪಂಚಾಯತ್ ಆಫೀಸ್ ಇರ್ಬೋದು, ಮುನ್ಸಿಪಾಲಿಟಿ ಆಫೀಸ್ ಇರ್ಬೋದು ಅಥವಾ ಕಾರ್ಪೊರೇಷನ್ ಆಫೀಸ್ ಇರ್ಬೋದು, ದೇ ಮೇಂಟೈನ್ ದಿ ರಿಜಿಸ್ಟರ್ and they record all these vital events like births, deaths, sickness, marriages, divorce, and thereby you can get the vital statistics. ಸೊ ಅಲ್ಲಿ ನಮ್ಗೆ ಏನು ಗೊತ್ತಾಗುತ್ತೆ, ನಮ್ಮ ಪಾಪ್ಯುಲೇಷನ್ ಅಲ್ಲಿ ಏನೇನು ವೈಟಲ್ ಇವೆಂಟ್ ಆಗಿದೆಯೋ ಅದನ್ನ ನ್ಯೂಮರಿಕಲ್ ಆಗಿ ನಂಬರ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಬಹುದು. ಎಷ್ಟು ಬರ್ತ್ ಆಯಿತು ಒಂದು ವರ್ಷಕ್ಕೆ, ಎಷ್ಟು ಡೆತ್ ಆಯಿತು, ಎಷ್ಟು ಜನರ ಆರೋಗ್ಯ ಸರಿ ಇಲ್ಲಾಗಿತ್ತು, ಸಿಕ್ನೆಸ್ ಆಗಿತ್ತು, ಎಷ್ಟು ಡಿವೋರ್ಸ್ಗಳಾಯಿತು, ಎಷ್ಟು ಮ್ಯಾರೇಜ್ಗಳಾಯಿತು, ಗೊತ್ತಿದೆ ನಮಗೆ. ವಿ ಮೇಂಟೈನ್ ದಿ ಅಟೆಂಡೆನ್ಸ್ ರಿಜಿಸ್ಟರ್. ಸೊ ನಾನು ನಿಮ್ಮ ಕ್ಲಾಸಿಗೆ ಬರುವಾಗ ಅಟೆಂಡೆನ್ಸ್ ರಿಜಿಸ್ಟರ್ ತಗೊಂಡು ಬರ್ತೇನೆ. ಸೊ ಅಟೆಂಡೆನ್ಸ್ ರಿಜಿಸ್ಟರ್ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ರೋಲ್ ನಂಬರ್ 1 ಟೋಟಲ್ ಎಷ್ಟು ಕ್ಲಾಸಸ್ ಆಗಿದೆ, ಎಷ್ಟು ಕ್ಲಾಸ್ ಪ್ರೆಸೆಂಟ್ ಇದ್ರು ಅಲ್ವಾ, ರೆಕಾರ್ಡ್ ಇರುತ್ತೆ, ರಿಜಿಸ್ಟರ್ ಇರುತ್ತೆ. ಅದೇ ರೀತಿ ಇಲ್ಲಿಯೂ ಕೂಡ ರಿಜಿಸ್ಟರ್ ಮೇಂಟೈನ್ ಮಾಡ್ತಾರೆ. ಇಟ್ ಈಸ್ ದಿ ರಿಜಿಸ್ಟ್ರೇಷನ್ ಮೆಥಡ್ ವೇರ್ vital events are recorded in the register. Vital events means births, deaths, okay, marriages, divorce, sickness are maintained in the register. ಇವೆಲ್ಲವನ್ನು ರಿಜಿಸ್ಟರ್ ಅಲ್ಲಿ ಮೇಂಟೈನ್ ಮಾಡ್ತಾರೆ. and it is done by the government authority people like the panchayat offices, the municipality offices, the corporation offices, okay. So all these are the government authorities which take care of this registration method. Second one is census enumeration method alva. So ನಮ್ಮ ಮನೆಗಳಿಗೆ ಕೆಲವೊಮ್ಮೆ ಅಂಗನವಾಡಿ ಟೀಚರ್ಸ್ ಬರ್ತಾರೆ, ಸ್ಕೂಲ್ ಟೀಚರ್ಸ್ ಬರ್ತಾರೆ. ಸೊ ಮನೆಯಲ್ಲಿರೋ ಎಲ್ಲ ಡೀಟೇಲ್ಸ್ ಅನ್ನು ತಗೊಂಡು ಹೋಗ್ತಾರೆ. ಎಷ್ಟು ಜನ ಇದ್ದಾರಾ ಮನೆಯಲ್ಲಿ, ಎಷ್ಟು ಜನ ಇದ್ದಾರಾ, ಫಾದರ್ ಏನು, ಮದರ್ ಏನು, ಅವ್ರ ಏಜ್ ಏನು, ಮದರ್ ಏಜ್ ಏನು, ಅಣ್ಣ ಇದ್ರೆ ಅಣ್ಣ, ತಮ್ಮ, ಅಕ್ಕ, ತಂಗಿ, ಎಲ್ಲರ ಡೀಟೇಲ್ಸ್ ಅನ್ನು ತಗೊಂಡು ಹೋಗ್ತಾರೆ ಅಲ್ವಾ. ಸೊ ಎಲ್ಲರ ಡೀಟೇಲ್ಸ್ ಅನ್ನು ಯಾಕೆ ತಗೊಂಡು ಹೋಗ್ತಾರೆ? ದಟ್ ಈಸ್ ನಥಿಂಗ್ ಬಟ್ ಸೆನ್ಸಸ್ ಎನ್ಯುಮರೇಷನ್ ಮೆಥಡ್. ಸೊ ನಮ್ಮ ದೇಶದ ಜನಸಂಖ್ಯೆ 130 ಕೋಟಿ ಇದೆ. ಈ 130 ಕೋಟಿ ಅನ್ನೋದು ಸ್ಟ್ಯಾಟಿಸ್ಟಿಕಲ್ ಡೇಟಾ, ನ್ಯೂಮರಿಕಲ್ ಡೇಟಾ. ಬಟ್ ಹೇಗೆ ಸಾಧ್ಯ ಆಯಿತು 130 ಕೋಟಿ ಜನರ ಇದ್ದಾರೆ ಅಂತ ಹೇಳಲಿಕ್ಕೆ ಹೇಗೆ ಸಾಧ್ಯ ಆಯಿತು? ಬಿಕಾಸ್ ಆಫ್ ನಾಟ್ ರಿಜಿಸ್ಟ್ರೇಷನ್ ಮೆಥಡ್, ಬಿಕಾಸ್ ಆಫ್ ಸೆನ್ಸಸ್ ಎನ್ಯುಮರೇಷನ್ ಮೆಥಡ್. ಇಲ್ಲಿ ರಿಜಿಸ್ಟ್ರೇಷನ್ ಮೆಥಡ್ ಹಾಕ್ಲಿಕ್ಕೆ ಆಗಲ್ಲ. ಯಾಕಂತ ಹೇಳಿದ್ರೆ ಎಲ್ಲರ ರಿಜಿಸ್ಟ್ರೇಷನ್ ನಾವು ಇಟ್ಕೋಬೇಕಂತ ಹೇಳಿದ್ರೆ ಡೈಲಿ ಚೇಂಜಸ್ ಆಗ್ತಾ ಇರುತ್ತೆ. ಅದಕ್ಕೆ ಏನ್ ಮಾಡ್ತಾರೆ ಅವರು? ಸೆನ್ಸಸ್ ಎನ್ಯುಮರೇಷನ್ ಮೆಥಡ್ ಮಾಡ್ತಾರೆ. ಪ್ರತಿಯೊಂದು ಮನೆಗಳಿಗೆ ಹೋಗಿ ಅಲ್ಲಿ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಬರೋದು. ಓಕೆ, ಸೊ ಅವಾಗ ಏನಾಗುತ್ತೆ, ನಮಗೆ ಟೋಟಲ್ ಆಗಿ ನಮ್ಮ ಪಾಪ್ಯುಲೇಷನ್ ಜನಸಂಖ್ಯೆ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ. ಸೊ ದಿಸ್ ಈಸ್ ಅಬೌಟ್ ಪಾಪ್ಯುಲೇಷನ್ ಸೆನ್ಸಸ್. ಓಕೆ, ಸೊ ಅಂಡ್ ಪಾಪ್ಯುಲೇಷನ್ ಸೆನ್ಸಸ್, ಜನಸಂಖ್ಯೆ ಅಥವಾ ಜನಗಣತಿ ಅಂತ ಹೇಳ್ತೇವೆ. ಜನಗಣತಿನ ನಾವು 10 ವರ್ಷಕ್ಕೊಮ್ಮೆ ಮಾಡ್ತೇವೆ. ನಾಟ್ ಎವ್ರಿ ಇಯರ್, ಒನ್ಸ್ ಇನ್ 10 years we conduct or they conduct, authorities conduct census survey, and it gives the details about the age, sex, marital status of the members. Okay, so each and everything they record, and finally they will come to know the total population of the country. Now state wise the total population ಹೇಳ್ತೇವೆ,
ಅಥವಾ ಸಿಟಿ ವೈಸ್ ಟೋಟಲ್ ಪಾಪ್ಯುಲೇಷನ್ ಹೇಳ್ಬೋದು, ಅಥವಾ ನಾವು ವರ್ಲ್ಡ್ ಅಲ್ಲಿ ಟೋಟಲ್ ಪಾಪ್ಯುಲೇಷನ್ ಎಷ್ಟಿದೆ, ನಮ್ಮ ದೇಶದಲ್ಲಿ ಎಷ್ಟು ಟೋಟಲ್ ಜನಸಂಖ್ಯೆ ಇದ್ದಾರೆ, ಎಲ್ಲವನ್ನು ಕೂಡ ನಾವು ಹೇಳ್ಬೋದು. How this is possible? Because of census enumeration method. Census is conducted to know the total population once in 10 years. Okay, so obtaining the statistical data by census method or by conducting the survey of the total population, that is called as census enumeration method. ಓಕೆ, ಸೊ ಯಾಕೆ ನಾವು ಈ ಕಾನ್ಸೆಪ್ಟ್ ಅನ್ನು ಡಿಸ್ಕಸ್ ಮಾಡಿದ್ದೇವೆ ಸರ್? ನೀವೆಲ್ಲ ಕಡೆ ಹೇಳಿದ್ರೆ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಅಂತ, ಅಂದ್ರೆ ಹ್ಯೂಮನ್ ಪಾಪ್ಯುಲೇಷನ್ ಅಲ್ಲಿ ಏನು ವೈಟಲ್ ಇವೆಂಟ್ಸ್ ಆಗುತ್ತೋ, ಅದು ಬರ್ತ್ ಇರ್ಬೋದು, ಡೆತ್ ಇರ್ಬೋದು, ಡಿವೋರ್ಸ್ ಇರ್ಬೋದು, ಮ್ಯಾರೇಜಸ್ ಇರ್ಬೋದು, ಸಿಕ್ನೆಸ್ ಇರ್ಬೋದು, ಇವೆಲ್ಲವನ್ನು ನೀವು ಹೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದಕ್ಕೆಲ್ಲ ಸಂಬಂಧಪಟ್ಟಂತೆ ಡೇಟಾ ಹೇಗೆ ಕಲೆಕ್ಟ್ ಮಾಡೋದು, ನಮ್ಗೆ ಯಾರು ಕೊಡ್ತಾರೆ ಡೇಟಾ, ಯಾರು ಕೊಡ್ತಾರೆ ಡೀಟೇಲ್ಸ್, ಯಾರು ಕೊಡ್ತಾರೆ? ಸೊ ಅದನ್ನ ಹೇಗೆ ಕಲೆಕ್ಟ್ ಮಾಡೋದು? ಎರಡು ಮೆಥಡ್ಸ್ ಇದೆ. ನಂಬರ್ 1 ರಿಜಿಸ್ಟ್ರೇಷನ್ ಮೆಥಡ್. ಎಲ್ಲ ಗವರ್ಮೆಂಟ್ ಅಥಾರಿಟೀಸ್ ಇರ್ಬೋದು, ಮುನ್ಸಿಪಾಲಿಟಿ ಆಫೀಸ್, ಪಂಚಾಯತ್ ಆಫೀಸ್, ಇವರೆಲ್ಲ ರಿಜಿಸ್ಟರ್ ಅನ್ನ ಮೇಂಟೈನ್ ಮಾಡ್ತಾರೆ, ಅಲ್ಲಿ ವೈಟಲ್ ಇವೆಂಟ್ಸ್ ಅನ್ನ ರೆಕಾರ್ಡ್ ಮಾಡ್ತಾರೆ, ಅಲ್ಲಿ ನಮಗೆ ಡೇಟಾ ಸಿಗುತ್ತೆ. ಆಮೇಲೆ ಸೆನ್ಸಸ್ ಎನ್ಯುಮರೇಷನ್ ಮೆಥಡ್ ಇರ್ಬೋದು, ಒಂದು ಪ್ಲೇಸ್ ಇದ್ದಿರ್ಬೋದು ಅಥವಾ ಒಂದು ಲೊಕ್ಯಾಲಿಟಿ ಇರ್ಬೋದು, ಒಂದು ದೇಶದ್ದಿರ್ಬೋದು, ಎಷ್ಟಿದೆ, ಒಂದು ಸ್ಟೇಟ್ ಇದ್ದಿರ್ಬೋದು, ಎಷ್ಟಿದೆ ಟೋಟಲ್ ಪಾಪ್ಯುಲೇಷನ್, ಅದಕ್ಕೆ ಸೆನ್ಸಸ್ ಮಾಡ್ತಾರೆ. 10 ವರ್ಷಕ್ಕೊಮ್ಮೆ ಜನಗಣತಿ ಮಾಡ್ತಾರೆ, ಸೆನ್ಸಸ್ ಮಾಡ್ತಾರೆ. ಅವಾಗ ನಮಗೆ ಗೊತ್ತಾಗುತ್ತೆ ನಮ್ಮ ಟೋಟಲ್ ಪಾಪ್ಯುಲೇಷನ್ ಎಷ್ಟಿದೆ ಅಂತ. ಓಕೆ, ಸೊ ಅವಾಗ ನಮಗೆ ಗೊತ್ತಾಗುತ್ತೆ ಆಲ್ ದೀಸ್ ಆರ್ ನಥಿಂಗ್ ಬಟ್ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಅಂತ. ಓಕೆ, ಸೊ ಹೋಪಿಂಗ್ ದಟ್ ಇದಿಷ್ಟು ಕ್ಲಿಯರ್ ಆಗಿದೆ ಅಂತ ತಿಳ್ಕೊಳ್ತೇನೆ. ಈಗ ನೆಕ್ಸ್ಟ್ ನಾವು ಹೇಗೆ ಇದನ್ನ ಮೆಜರ್ಮೆಂಟ್ ಮಾಡೋಣ, ಹೌ ಟು ಮೆಜರ್ ದಿ ಪಾಪ್ಯುಲೇಷನ್ ಅಲ್ವಾ? ನಮಗೆ ಹೇಗೆ ಟೋಟಲ್ ಪಾಪ್ಯುಲೇಷನ್ ಇಷ್ಟೇ ಅಂತ ಹೇಗೆ ಗೊತ್ತಾಗುತ್ತೆ? ಸೊ ನೀವು ಹೇಳ್ತಾ ಇದ್ದೀರಾ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಅಲ್ಲಿ ಇಷ್ಟು ಜನಸಂಖ್ಯೆ ಇದೆ, or ಮುಧೋಳ್ ತಾಲೂಕ್ we have this much of total population. How to measure this? ಹೇಗೆ ಎಕ್ಸಾಕ್ಟ್ ಆಗಿ ಹೇಳ್ತೀರಾ? ಮುಧೋಳ್ ತಾಲೂಕಲ್ಲಿ ಇಷ್ಟೇ, ಒಂದು 1 ಲಕ್ಷ ಬರೋಣ, ಒಂದು 2 lakhs ಪಾಪ್ಯುಲೇಷನ್ ಇದೆ ಅಂತ ಹೇಗೆ ಹೇಳ್ತೀರಾ? ಓಕೆ, ಸೊ ಅದಕ್ಕೆ ಒಂದು ಹೆಡಿಂಗ್ ಕೊಡ್ತೇನೆ, ಮೆಜರ್ಮೆಂಟ್ ಆಫ್ ಪಾಪ್ಯುಲೇಷನ್. measurement of population. ಸೊ ಇದನ್ನ ನ್ಯೂಮರಿಕಲ್ ಆಗಿ ಕೊಡಬೇಕು, ಅದಕ್ಕೆ ನಾವು ಮೆಜರ್ ಮಾಡಬೇಕು ಪಾಪ್ಯುಲೇಷನ್. ಹೇಗೆ ಮೆಜರ್ ಮಾಡೋದು? ಪಾಪ್ಯುಲೇಷನ್ PT, ಪಾಪ್ಯುಲೇಷನ್ ಫಾರ್ ದಿ ಕರೆಂಟ್ ಪೀರಿಯಡ್, that is estimate of population, P0 plus into bracket birth minus death plus one more bracket immigrants minus immigrants. Okay, so here PT represents, ನಾವು ಮೆಜರ್ಮೆಂಟ್ ಮಾಡ್ತಾ ಇದ್ದೇವೆ ಎಸ್ಟಿಮೇಟ್ ಆಫ್ ಪಾಪ್ಯುಲೇಷನ್ ಅನ್ನ ಎಸ್ಟಿಮೇಟ್ ಮಾಡಬೇಕು. ಓಕೆ, P0 ಅಂತ ಹೇಳಿದ್ರೆ ಬೇಸಿಕ್, P0 means population in the previous ಸೆನ್ಸಸ್ ಅಲ್ವಾ? ಸೊ ಈ ವರ್ಷ ಅಂದ್ರೆ 2010 ನಲ್ಲಿ ನೀವು ಪಾಪ್ಯುಲೇಷನ್ ಕ್ಯಾಲ್ಕುಲೇಟ್ ಮಾಡಿದ್ರ, ಈಗ 2020 ಅಲ್ಲಿ ಇದ್ದೇವೆ. 2020 ಅಲ್ಲಿ ಪಾಪ್ಯುಲೇಷನ್ ಎಷ್ಟಂತ ಗೊತ್ತಾಗಬೇಕಂತ ಹೇಳಿದ್ರೆ ನಮಗೆ ಪ್ರೀವಿಯಸ್ ಸೆನ್ಸಸ್ ಇಯರ್ ಪಾಪ್ಯುಲೇಷನ್ ಕೂಡ ಬೇಕಾಗುತ್ತೆ. ಓಕೆ, ಆಮೇಲೆ ಬಿ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿದೆ ಬರ್ತ್ಸ್ ಆಕರಿಂಗ್ ಇನ್ ದಿ ಪಾಪ್ಯುಲೇಷನ್. ಓಕೆ, total number of births or live births. Okay, live births ಅಂತ ಹೇಳ್ಕೊಳ್ಳೋಣ. Total number of live births
during the given period. During the given period. Okay. So birth establish ಅದೇ ರೀತಿ death, total number of deaths during the given period. Okay, total number of deaths during the given period. I, total number of immigrants during the given period. E, total number of emigrants during the given period. Okay, total number of emigrants during the given period. So why to use this formula? We measure the population. Okay, so population ಅನ್ನು measure ಮಾಡಬೇಕಂತ ಹೇಳಿದ್ರೆ ನಾವು ನೋಡಿದ್ದೇವೆ ಸೆನ್ಸಸ್ ಎನ್ಯುಮರೇಷನ್ ಮೆಥಡ್ ಅಲ್ಲಿ 10 ವರ್ಷಕ್ಕೊಮ್ಮೆ ನಾವು ಜನಗಣತಿ ಮಾಡ್ತೇವೆ. ಜನಸಂಖ್ಯೆನ ಎಷ್ಟಿದೆ ಅಂತ ಹೇಳ್ತೇವೆ 10 ವರ್ಷಕ್ಕೊಮ್ಮೆ. ಸೊ 10 ವರ್ಷಕ್ಕೊಮ್ಮೆ ಮಾಡಬೇಕಂತ ಹೇಳಿದ್ರೆ ಹಿಂದೆ 10 ವರ್ಷದ ಹಿಂದೆ ಏನು ಮೆಜರ್ಮೆಂಟ್ ಮಾಡಿದ್ರು ಅದನ್ನ ಬೇಸ್ ಆಗಿ ಕೊಡಬೇಕು. ಸೊ PT represents estimate of population this year 2020. P0 means population in the previous census year 2010 population. Birth, number of births during the given period. ಈ 10 ವರ್ಷದ ಅವಧಿಯಲ್ಲಿ ಏನೇನು ಬರ್ತ್ಸ್ ಆಯಿತು, ಏನೇನು ಡೆತ್ಸ್ ಆಯಿತು, ಏನೇನು ಇಮಿಗ್ರೆಂಟ್ಸ್ ಮತ್ತೆ ಇಮಿಗ್ರೆಂಟ್ಸ್ ಅಂತ ಹೇಳಿದ್ರೆ ಎಷ್ಟೋ ಜನ ನಮ್ಮ ದೇಶಕ್ಕೆ ಬರ್ತಾರೆ ಬೇರೆ ದೇಶದಿಂದ ಅಥವಾ ಬೇರೆ ಕಡೆಯಿಂದ, ಎಷ್ಟೋ ಜನ ನಮ್ಮಿಂದ ಬೇರೆ ಕಡೆ ಹೋಗ್ತಾರೆ, ನಮ್ಮ ದೇಶದಿಂದ ಬೇರೆ ಕಡೆ ಹೋಗ್ತಾರೆ ಅಲ್ವಾ. ಸೊ ಇಮಿಗ್ರೆಂಟ್ಸ್ ಮೀನ್ಸ್ ದಿ ಪಾಪ್ಯುಲೇಷನ್ ಹೂ ಆರ್ ಕಮಿಂಗ್ ಟು ಅವರ್ ಪ್ಲೇಸ್ ಫ್ರಮ್ ಡಿಫರೆಂಟ್ ನೇಷನ್ಸ್. Emigrants means the population who are leaving to other nations. Less ಆಗಿದೆ. Immigrants ಅಲ್ಲಿ emigrants less ಆಗಲೇಬೇಕು. Birth ಅಲ್ಲಿ death less ಆಗಲೇಬೇಕು. Birth ಮತ್ತೆ death ಅನ್ನ ಆಡ್ ಮಾಡ್ಲಿಕ್ಕೆ ಆಗಲ್ಲ. Immigrants ಮತ್ತೆ emigrants ಅನ್ನ ಆಡ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂತ ಹೇಳಿದ್ರೆ because of birth only you are finding deaths. Birth ಆದವರಲ್ಲೇ death ಆಗುತ್ತೆ. ಯಾರು ಹುಟ್ಟಿರ್ತಾರೋ ಅವರಲ್ಲೇ ಸಾಯ್ತಾರೆ. ಅದಕ್ಕೆ ಅದನ್ನ B - D ಅಂತ ಮಾಡ್ತಾರೆ. ಸೊ ಯಾರು ಇಮಿಗ್ರೆಂಟ್ಸ್ ಇರ್ತಾರೋ ಅದರಲ್ಲೇ ಎಮಿಗ್ರೆಂಟ್ಸ್. ಸೊ ನಾವಿಲ್ಲಿ 100 ಜನ ಸ್ಟೂಡೆಂಟ್ಸ್ ಇದ್ದೇವೆ, ಅವ್ರು 100 ಜನ ಇದ್ದೇವೆ ಅಂತ ತಿಳ್ಕೊಳ್ಳಿ. ಇಲ್ಲಿ ಒಂದು 10 ಮೆಂಬರ್ಸ್ ಡೆತ್ ಆಗಿದೆ ಅಂತ ಹೇಳಿದ್ರೆ 100 - 10. ಒಂದು 100 ಜನ ಇದ್ದೇವೆ ಮುದ್ದೋಳಲ್ಲಿ, ಒಂದು 20 ಜನ ಬೇರೆ ದೇಶಕ್ಕೆ ಹೋಗಿದ್ದಾರೆ, ಅಬ್ರಾಡಿಗೆ ಹೋಗಿದ್ದಾರೆ, ಅವ್ರು ಅಲ್ಲೇ ಸೆಟಲ್ ಆಗಿದ್ದಾರೆ. ಸೊ ಅಲ್ಲಿ ಕೂಡ ಏನಾಗುತ್ತೆ 100 - 20. So that we can get the total population. Total population ಅಂತ ಹೇಳಿದ್ರೆ ಇಲ್ಲಿ ಇದ್ದವರಷ್ಟೇ ಬರ್ತಾರೆ, ಇಲ್ಲಿ ಇಲ್ಲಿದ್ದವರನ್ನ ನಾವು ತಗೊಳ್ಳಿಕ್ಕೆ ಆಗೋದು. ಓಕೆ, ಸೊ ಎಕ್ಸಾಮ್ ಅಲ್ಲಿ ಇದ್ರ ಮೇಲೆ ಒಂದು 2 ಮಾರ್ಕ್ಸ್ ಕ್ವೆಶ್ಚನ್ ಕೇಳ್ತಾರೆ. ಸೊ ಒಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡೋಣ. ಎಕ್ಸರ್ಸೈಸ್ ತಗೊಳ್ತೇನೆ, ಸೊ ನಿಮ್ಗೆ ಗೊತ್ತಾಗುತ್ತೆ ಹೇಗೆ ಅಂತ. ಓಕೆ, ಸೊ ಐ ಟೇಕ್ one problem on this. Exercise problem, page number 36. Okay, page number 36. So we work out one problem, then we conclude this. Okay, ಒಮ್ಮೆ ಓದ್ತೇನೆ ಪ್ರಾಬ್ಲಮ್ ಅನ್ನು. ಪೇಜ್ ನಂಬರ್ 36, exercise problems. Problem number 1. The population of a locality at the end of 2011 was 10,05,000. The population of a locality, ಒಂದು locality population ಇದೆ 2011 10,05,000 ಇದೆ. There were 13,030 births and 10,000 deaths in 2012, and the number of immigrants and emigrants were 65,000 and 20,000 respectively. Estimate the population at the end of 2012. So question ಅರ್ಥ ಆಗಿದೆ ಅಂತ ತಿಳ್ಕೊಳ್ತೇನೆ. ಏನೇನು ಕೇಳಿದಾರೆ ನಮಗೆ ಇಲ್ಲಿ 2012 ಪಾಪ್ಯುಲೇಷನ್ ಎಸ್ಟಿಮೇಟ್ ಮಾಡಿ ಕೇಳಿದ್ದಾರೆ ಅಲ್ವಾ. 2012 ಪಾಪ್ಯುಲೇಷನ್ ಎಸ್ಟಿಮೇಟ್ ಮಾಡಿ ಕೇಳಿದ್ದಾರೆ. ಸೊ 2011 ಅಲ್ಲಿ ಏನೇನಾಗಿದೆ ಅಂತ ಕೊಟ್ಟಿದ್ದಾರೆ.
previous year information ಕೊಟ್ಟಿದ್ದಾರೆ 2011. ಓಕೆ, ಸೊ 2011 ಅಲ್ಲಿ ಏನಾಗಿದೆ, ಒಂದಿಷ್ಟು ಪಾಪ್ಯುಲೇಷನ್ ಇತ್ತು ಅಂತ ಕೊಟ್ಟಿದ್ದಾರೆ. 2011 ನಲ್ಲಿ ಒಂದಿಷ್ಟು ಬರ್ತ್ಸ್ ಆಗಿದೆ ಅಂತ ಕೊಟ್ಟಿದ್ದಾರೆ, ಡೆತ್ಸ್ ಆಗಿದೆ ಅಂತ ಕೊಟ್ಟಿದ್ದಾರೆ, ಒಂದಿಷ್ಟು ಜನ ಇಮಿಗ್ರೆಂಟ್ಸ್ ಇದ್ದರು ಅಂತ ಕೊಟ್ಟಿದ್ದಾರೆ, ಒಂದಿಷ್ಟು ಜನ ಎಮಿಗ್ರೆಂಟ್ಸ್ ಇದ್ರು ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇವೆಲ್ಲವನ್ನು ಡೇಟಾ ಕಲೆಕ್ಟ್ ಮಾಡಿಕೊಂಡು ನಾವು 2012 ಗೆ ಎಷ್ಟು ಪಾಪ್ಯುಲೇಷನ್ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ಹೇಗೆ ಬರೋದಿಲ್ಲ, ಪ್ರಾಬ್ಲಮ್ ನಂಬರ್ 1. Simple concept, you can also work. Okay, problem number 1, solution, calculation of estimate population. Estimate population for 2012. Okay, so we know the formula PT. PT is equal to P naught plus B minus V plus I minus P. PT means this is 2012, this is 2011. Right? So data ಬರಿತಾ ಹೋಗೋಣ. PT ಕ್ಯಾಲ್ಕುಲೇಷನ್ ಮಾಡಬೇಕು. P naught 2011 10,05,000. Okay, then births 13,030. Okay, deaths 10,000. Okay, immigrants 65,000. Immigrants 20,000. So all the data are given. So ಎಲ್ಲ ಡೇಟಾ ಕೊಟ್ಟಿದ್ದಾರೆ. ಡೈರೆಕ್ಟ್ ನಾವು ಫಾರ್ಮುಲಾದಲ್ಲಿ ಬರೆದುಬಿಟ್ರೆ ನಮಗೆ 2012 ಪಾಪ್ಯುಲೇಷನ್ ಎಷ್ಟು ಅಂತ ಎಸ್ಟಿಮೇಟ್ ಸಿಗುತ್ತೆ. ಓಕೆ, ಸೊ ರೈಟ್ ಹಿಯರ್ therefore P 2012 is equal to 10,05,000 plus 13,030 minus 10,000 one bracket plus 65,000 minus 20,000. Okay, simplify ಮಾಡೋಣ. 10,05,000 ಹಾಗೆ ಇರಲಿ plus 13,030 minus 10,000 3,030 plus 65,000 minus 20,000 45,000. Okay, so finally we get 10,05,000 plus 3,030 plus 45,000. So altogether 10,05,000 plus 45,000, 10,50,000, 10,50,000, 10,53,030, 10,53,030. P 2012. So estimate population for 2012 10,53,030. Okay, see, population will be always in a upward trend, increasing trend. ಅಲ್ಲಿ ನೋಡಿ 2011 ಅಲ್ಲಿ ಎಷ್ಟಿತ್ತು ಪಾಪ್ಯುಲೇಷನ್ 10,05,000 ಇತ್ತು. 2012 10,53,030. Always it is a common rule that, or common practice that, or common thing that population increases every year. Okay, so this is how we calculate estimate population. This is how we measure the population, taking previous year as the base, births,
That's immigrants and emigrants. Okay, so there is no unit for this. Unit is actually population. So estimate population for the year 2012 is 10,53,030. So this much we have to write. Conclusion again. Estimate population for the year 2012 is 10,53,030. Okay, so this is what the meaning of vital statistics, definition. Okay, then how to measure the population by applying this formula, and finally how to calculate this estimate population. So hoping that today's day one's discussion is clear to you. If you find anything, definitely you can ask. In the midterm also, this midterm also, you are going to get few questions on this module. Hoping that if you go through this, the same questions will be there in the midterm exams. Okay. So with this, I conclude today's class. Tomorrow again we discuss some other concepts. So thank you one and all.